ನೋಡು ಪ್ರಿಯಾ. ಬೋಟ್ ರೈಡಿಂಗ್. ಚರ್ಚಿಗೆ ಬಂದಿದ್ದೀವಿ. ಇಲ್ಲಿ ವೇಲಾಂಗಣಿ ಚರ್ಚ್ ಇದು. ಉಡುಪಿನಲ್ಲಿರೋ ಅಂಥ ವೇಲಾಂಗಣಿ ಮಾತೆಯ ಪುಣ್ಯಕ್ಷೇತ್ರ ಕಲ್ಮಾಡಿ ಇದು ನೋಡ್ಬೋದು. ಬೋಟ್ ಚರ್ಚ್ ಅಂತಾನೆ ಪ್ರಸಿದ್ಧಿ ಆಗಿರೋ ಅಂಥ ಚರ್ಚ್ ಇದು. ಚರ್ಚ್ ಒಳಗಡೆ ತುಂಬಾ ಶಾಂತಿದಾಯಕವಾಗಿ ಹಾಗೆ ತುಂಬಾ ಸೈಲೆಂಟ್ ಆಗಿತ್ತು. ಹಾಗೆ ಪ್ರತಿ ವರ್ಷ ನಾವು ಯಾವಾಗ ಉಡುಪಿಗೆ ಹೋದ್ರೂ ಈ ಚರ್ಚಿಗೆ ಹೋಗಿ ನಾವು ವಿಸಿಟ್ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಇಲ್ಲಿ ಏನಾದರೂ ಹರಕೆ ಮಾಡಿ ಹಾಗೆ ಅದೇ ರೀತಿ ಪ್ರೇಯರಲ್ಲಿದ್ದು ಪ್ರೇಯರ್ ಮಾಡಿದರೆ ಅದು ಸಕ್ಸಸ್ ಆಗಿರೋ ಅಂಥ ವಿಷಯನೂ ಜಾಸ್ತಿ ಇದೆ. ನೋಡ್ಬೋದು, ಕ್ರಿಸ್ಮಸ್ ಆಗಿರೋದ್ರಿಂದ ಅಲ್ಲಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಇದು ಹೊಸದಾಗಿ ಕಟ್ಟಿರೋ ಅಂಥ ಚರ್ಚು. ನನ್ನ ಪ್ರಕಾರ ನಾನು ನೋಡ್ದಂಗೆ ನಾನು ಲಾಸ್ಟ್ ಒಂದು 5 ವರ್ಷದಿಂದ ಹೋಗ್ತಾ ಇದ್ದೀನಿ ಇಲ್ಲಿಗೆ. ಪ್ರತಿ ಯಾವ ಬಾರಿ ಆದರೂ ನಾನು ಉಡುಪಿಗೆ ಹೋದಾಗ ಇಲ್ಲಿ ಹೋಗಿ ವಿಸಿಟ್ ಮಾಡ್ತೀನಿ. ಹಾಗೆ ಮಲ್ಪೆನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲಿ ಬೋಟ್ ರೈಡಿಂಗ್ ಎಲ್ಲ ಹೋಗಿದ್ವಿ. ಆ ವಿಡಿಯೋ ನಾನು ನಿಮ್ಮಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ಬೋದು. ತಾನ್ಯ ಫುಲ್ಲು ಸೈಲೆಂಟಾಗಿದ್ದಾಳೆ. ಇದು ನಾವು ಒಂದು 7:30 ಈವ್ನಿಂಗ್ ನೈಟ್ ಆಗಿಬಿಟ್ಟಿತ್ತು. ಬಂದ್ವಿ, ಚರ್ಚಿಗೆ ಬಂದು ಹಾಗೆ ತಿರ್ಗಾ ನೈಟ್ಗೆ ನಾವು ಬೀಚ್ ಹತ್ರನೂ ಹೋಗಿದ್ವಿ. ಸೊ ನೈಟ್ ವ್ಯೂ ನೋಡೋಣ ಅಂತ ಹೇಳ್ಬಿಟ್ಟು ಬೀಚ್ ಹತ್ರ ಹೋಗಿ ತಾನ್ಯನ ಆಟ ಆಡಿಸಿ ಅಲ್ಲಿ ಬಂದ್ವಿ. ಅದು ಪೂರ್ತಿ ನಾನು ಆಟ ಆಡಿದ ವಿಡಿಯೋ ಎಲ್ಲ ಪೂರ್ತಿ ಹಾಕಲಿಲ್ಲ. ಅವಳು ಇದು ಒಂಟೆ ರೈಡಿಂಗ್ ಹೋಗಿದ್ಲು. ಹಾಗೆ ಅಲ್ಲಿ ರಿಂಗ್ ಆಟ ತುಂಬಾ ಎಲ್ಲ ಆಟಗಳೆಲ್ಲ ಇದ್ವು ಉಡುಪಿನಲ್ಲಿ, ಅಲ್ಲ ಮಲ್ಪೆ ಬೀಚ್ ಹತ್ರ. ಸೊ ಅಲ್ಲೆಲ್ಲ ಆಟ ಆಡ್ಕೊಂಡಿದ್ಲು. ನೋಡ್ಬೋದು, ಚರ್ಚು ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ ಚರ್ಚು. ಹಾಗೆ ಬೋಟ್ ಶೇಪಲ್ಲೇ ಚರ್ಚಿನ ನಿರ್ಮಾಣ ಮಾಡಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ತುಂಬ ವಿಶಾಲವಾಗಿದೆ ಜಾಗನೂ ಸಹ. ಒಂದು ಸ್ವಲ್ಪ ಹೋಗಿ ಕೂತ್ಕೊಂಡ್ರೆ ಸಮಾಧಾನ ಅನಿಸುತ್ತೆ, ಅಷ್ಟು ಖುಷಿ ಅನಿಸುತ್ತೆ ಚರ್ಚ್ ಒಳಗಡೆ. ಹಾಗೆ ಹೊರಗಡೆ ಸ್ಟಾಲ್ ಇದೆ, ಅಲ್ಲಿ ಬಂದು ಕ್ಯಾಂಡಲ್ಸು ಎಲ್ಲ ಸಿಗುತ್ತೆ, ಫೋಟೋ ಕ್ಯಾಂಡಲ್ ಎಲ್ಲ ಸಿಗುತ್ತೆ ಅಲ್ಲೇ. ಹಾಗೆ ಹೊರಗಡೆ ಬರ್ತಾ ಇದ್ದೀವಿ ಈಗ. ತಾನ್ಯ ಮತ್ತು ಸಂಜಯ್ ಹೋದರು ಹೊರಗಡೆ. ಫುಲ್ಲು ಚರ್ಚ್ ಸುತ್ತಲೂ ಸ್ಟಾರು ಲೈಟ್ಸು ಫುಲ್ಲು ಡೆಕೋರೇಷನ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು, ಈ ಚರ್ಚ್ ಹಿಸ್ಟ್ರಿ ಬಂದು ನಮಗೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ, ನೀವು ಇದನ್ನು ಓದ್ಕೋಬೋದು. ಯಾವ ರೀತಿ ಸ್ಥಾಪನೆ ಆಯಿತು, ಯಾವ ವರ್ಷದಲ್ಲಾಯಿತು, ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಾಗೆ ಈ ಚರ್ಚಿನ ಹಿಸ್ಟ್ರಿ ಅದನ್ನು ಸಹ ಇಲ್ಲಿದೆ, ನೀವು ನೋಡ್ಕೋಬೋದು. ಯಾವಾಗಲಾದರೂ ಇಲ್ಲಿ ಉಡುಪಿ ಮಲ್ಪೆ ಬೀಚರ್ಗೆ ಬಂದಾಗ ಕಲ್ಮಾಡಿ ಅನ್ನೋ ಜಾಗದಲ್ಲಿ ಈ ಚರ್ಚ್ ಇದೆ. ಇಲ್ಲಿ ಬಂದು ನೀವು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ಬೋದು, ಇಂಗ್ಲೀಷಲ್ಲೂ ಇದೆ ಹಾಗೆ ಕನ್ನಡದಲ್ಲೂ ಇದೆ. ನೀವು ಇದನ್ನು ಓದಿದ್ರೆ ಇಲ್ಲಿ ಆದಂಥ ಮಿರಾಕಲ್ಲು ನಿಮಗೆ ಈ ಒಂದು ಹಿಸ್ಟ್ರಿನಲ್ಲಿ ಗೊತ್ತಾಗುತ್ತೆ, ನೋಡ್ಬೋದು. ಹಾಗೆ ತುಂಬಾ ಹತ್ರ ಇದೆ, ಉಡುಪಿಗೆ ಬಂದರೆ ಮರಿದಿರ ವಿಸಿಟ್ ಮಾಡಿ. ಹಾಗೆ ಇಲ್ಲಿಟ್ಟಿರುವಂಥ ವೇಲಾಂಗಣಿ ಮಾತೆಯ ಪವಾಡ ಮೂರ್ತಿಯ ವಿವರ, ಸೊ ಅದ್ರ ಬಗ್ಗೆ
ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೋಬೋದು. ಹಾಗೆ ಮನೆ ಹತ್ರ ನವಿಲೆಲ್ಲ ಬಂದಿತ್ತು, ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡಿದ್ದೀನಿ. ತುಂಬಾ ಗ್ರೀನ್ರಿಯಾಗಿ, ತುಂಬಾ ಮೈಂಡು ಪೀಸ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ ಹೋಗಿದ್ದಾಗ. ಹಾಗೆ ಆಲ್ಮೋಸ್ಟ್ ನಾನು ಎಲ್ಲ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನಾನು ಮಾಡಿದಂಥ ರೆಸಿಪೀಸು, ಸೀ ಫುಡ್ ರೆಸಿಪೀಸ್ ಎಲ್ಲ ನಾನು ನಿಮ್ಮಲ್ಲಿ ಶೇರ್ ಮಾಡಿದ್ದೀನಿ. ಮರಿದಿರ ನೋಡ್ಬೋದು. ಇಲ್ಲಿ ಮಾತೆ ಮರಿಯಮ್ಮನವರು ನೋಡೋಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ನಾನು ತಾನ್ಯ ಇಲ್ಲೇ ನಿಂತ್ಕೊಂಡು ಒಂದು ಫೋಟೋನು ಕ್ಲಿಕ್ ಮಾಡ್ಕೊಂಡ್ವಿ. ತಾನ್ಯ ತುಂಬಾ ಚಿಕ್ಕ ಮಗು ಇರುವಾಗಲೂ ನಾನು ಇಲ್ಲಿ ಕರ್ಕೊಂಬಂದಿದ್ದೆ. ಹಾಗೆ ಯಾವಾಗಲೂ ನಾನು ಹೇಳ್ದಂಗೆ ಯಾವಾಗ ಹೋದರೂ ಇಲ್ಲಿ ಹೋಗೋದು ಮಾತ್ರ ನಾವು ಮಿಸ್ ಮಾಡೋದಿಲ್ಲ. ಸೊ ನಾನು ಸ್ಟಾಲ್ ಅಂತ ಹೇಳಿದ್ದೆ, ಈಗ ಸ್ಟಾಲ್ ಒಳಗಡೆ ಬರ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಮನೆಗೆ ಇಡೋ ಅಂಥದ್ದು ಫೋಟೋಸ್ ಆಗಲಿ, ಫೋಟೋ ಫ್ರೇಮ್ಸು, ಕೀ ಪಂಚು, ಹಾಗೆ ಎಲ್ಲ ರೀತಿ ಕ್ಯಾಂಡಲ್ ಸ್ಟ್ಯಾಂಡು ಎಲ್ಲ ಸಿಗುತ್ತೆ ಇಲ್ಲಿ. ಹಾಗೆ ಕ್ಯಾಂಡಲ್ಸು ಇದೆ, ಸ್ಟಿಕ್ಕರ್ಸು, ಬುಕ್ಸು, ಬೈಬಲ್ ಸ್ಟ್ಯಾಂಡು, ಬೈಬಲು ಎಲ್ಲನೂ ಸಿಗುತ್ತೆ. ಹಾಗೆ ನಾವು ಈಗ ಹೊರಗಡೆ ಬಂದು ನಾವು ಡೈರೆಕ್ಟಾಗಿ ಮಲ್ಪೆಗೆ ಹೋಗ್ತಾ ಇದ್ದೀವಿ. ತಿರ್ಗಾ ಹೋದ್ವಿ. ಹೋಗಿ ಅಲ್ಲಿ ಫುಲ್ ಕ್ರೌಡ್ ಇತ್ತು, ಸ್ವಲ್ಪ ಕ್ರೌಡ್ ಇತ್ತು. ಆದರೆ ಬೀಚಲ್ಲಿ ಯಾರನ್ನೂ ಬಿಡೋದಿಲ್ಲ ಕತ್ಲಾದ್ಮೇಲೆ. ಅಲ್ಲಿ ಹೊರಗಡೆ ಎಲ್ಲ ಆಟ ಆಡ್ಕೊಂಡಿದ್ರು ಎಲ್ಲ ಜನ. ಹಾಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಆರಾಮಿತ್ತು. ಸೊ ನೋಡೋಕ್ಕೆ ಚೆನ್ನಾಗಿತ್ತು. ನಾವು ಹೋಗಿ ಅದೇ ಥರ ಸ್ವಲ್ಪ ಅದು ಇದು ತಗೊಂಡು ತಿಂದು ತಾನೇ ಆಟ ಆಡಿಸ್ಕೊಂಡು ಬಂದ್ವಿ. ಕ್ಯಾಂಡಲ್ ತಗೊಂಡ್ವಿ ಅಷ್ಟೇ. ತಾನ್ಯ ಒಂದು ಕೀ ಪಂಚ್ ತಗೊಂಡು ನೋಡ್ಬೋದು, ಐ ಲವ್ ಜೀಸಸ್ ಅಂತ ಹೇಳಿ. ಹಾಗೆ ಹೊರಗಡೆ ಬರ್ತಾ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡಿದರು. ತುಂಬಾ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಇದು ನೋಡ್ಬೋದು ಪ್ಲ್ಯಾನಿಂಗು ಜಸ್ಟ್ ಸೇಮ್ ಇದೇ ರೀತಿ ಇದೆ. ಪ್ಲ್ಯಾನಿಂಗ್ ಬಾಕ್ಸ್ ಇಲ್ಲೇ ಇದೆ ನೋಡಿ. ಸೊ ಇದ್ರದ್ದು ವ್ಯೂನು ಇತ್ತು. ಹಾಗೆ ಕ್ರಿಸ್ಮಸ್ ಆಗಿರೋದ್ರಿಂದ ಗೋದಲಿನೂ ಅಲ್ಲಿ ಮಾಡಿ ಇಟ್ಟರು. ಅದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಹೇಳಿದ್ನಲ್ಲ, ಚರ್ಚ್ ನೋಡೋದಕ್ಕೆ ಬೋಟ್ ಥರನೇ, ಬೋಟ್ ಶೇಪಲ್ಲೇ ಇದೆ ಅಂತ ಹೇಳಿ. ಹೊರಗಡೆಯಿಂದ ನೋಡಿ ಸೇಮ್ ಬೋಟ್ ಶೇಪಲ್ಲೇ ಇತ್ತು ಚರ್ಚು. ಈಗ ನಾವು ಕ್ಯಾಂಡಲ್ನ ಹಚ್ಚಕ್ಕೆ ಹೋಗ್ತಾ ಇದ್ವಿ. ತಾನ್ಯ ಹಾಗೆ ಸಂಜಯ್ ನಾನು ಒಂದು ಬಂಚ್ ಕ್ಯಾಂಡಲ್ಸ್ನ ತಗೊಂಡಿದ್ವಿ. ಈಗ ನಾವು ಬಂದಿದ್ದೀವಿ ಮಲ್ಪೆ ಬೀಚ್ ಹತ್ರ. ಸೊ ಇಲ್ಲಿ ಫುಡ್ ಫೆಸ್ಟ್ ನಡೀತಾ ಇದೆ. ಸೊ ನೈಟ್ ಇವಾಗ ಎಷ್ಟು ಗಂಟೆ? 8 ಗಂಟೆ. ಸೊ ನೋಡೋಣ, ನೋಡಿ ಹೇಗಿದೆ ಕ್ರೌಡ್ ಅಂತ ಹೇಳಿ. ಎಲ್ಲ ಸಿಗುತ್ತೆ ಚಾಟ್ಸು. ಹುಡುಗಿ ನೋಡ ದಾರ ಮೇಲೆ ಹೆಂಗೆ ನಡೀತಾ ಇದೆ. ಪ್ರಾಕ್ಟೀಸ್
ಇಲ್ಲ ಪಾವು
ನೋಡ್ಬೋದು ಇದು ನಮ್ಮ ಮನೆ. ಫುಲ್ಲು ಲೈಟ್ಸ್ ಹಾಕಿದ್ದಾರೆ ಕ್ರಿಸ್ಮಸ್ಗೆ. ಇದು ನೈಟ್ ವ್ಯೂವು. ಮನೆ ಸುತ್ತಲೂ ಹೇಗಿದೆ ನೋಡಿ. ನೋಡಿ